ಹ್ಮ್ ಬಂದ್ರಾ? ಬನ್ನಿ. ಸ್ವಾಗತಂ ಸುಸ್ವಾಗತಂ. ಬಡ್ಡಿ ಇಲ್ಲದೆ 1 ಕೋಟಿ ರೂಪಾಯಿವರೆಗೂ ಸಾಲವನ್ನು ತೆಗೆದುಕೊಳ್ಳಬಹುದು. ಹೌದು, ನೀವು ಕೇಳ್ತಿರೋದು ನಿಜ. ಈ ಒಂದು ಯೋಜನೆ ಕೇವಲ ಹೆಂಗಸರಿಗೆ ಅಂದರೆ ಮಹಿಳೆಯರಿಗೆ ಮಾತ್ರ ಇರುವಂತಹ ಯೋಜನೆ ಆಗಿದ್ದು, ಈ ಒಂದು ಯೋಜನೆ ಥರ ಸುಮಾರು ಯೋಜನೆಗಳು, ಸಾಲ ಸೌಲಭ್ಯ ಕೊಡುವಂಥ ಯೋಜನೆಗಳು ಸುಮಾರು ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಇದ್ದಾವೆ. ಆದರೆ ಕೆಲವೊಂದು ಮಾಹಿತಿಗಳು ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವು ಮಾಹಿತಿಗಳು ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಆ ಯೋಜನೆಗಳು ಇದ್ದರೂ ಕೂಡ ಯಾರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಇವತ್ತು ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಸರ್ಕಾರದ ಕಡೆಯಿಂದ ಇರತಕ್ಕಂಥ ಸಾಲ ಸೌಲಭ್ಯವನ್ನು ಕೊಡುವಂತಹ, ಅದರಲ್ಲೂ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕೊಡುವಂತಹ ಕೆಲವೊಂದು ಯೋಜನೆಗಳನ್ನು ನಾನು ಇವತ್ತು ತಗೊಂಡಿದ್ದೀನಿ. ಅದ್ರ ಬಗ್ಗೆ 1 ಬೈ 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ ಒಂದು ಯೋಜನೆ ಸೆಟ್ ಆಗುತ್ತೋ ಅದನ್ನು ಬಳಸ್ಕೊಂಡು ನಿಮ್ಮ ಉದ್ಯಮವನ್ನು ಅಥವಾ ಒಂದು ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಪಡಿಸ್ಕೋಬೋದು. ಮಹಿಳೆಯರ ಸ್ವಂತ ಉದ್ಯೋಗಕ್ಕೆ ಸಾಲ ಕೊಡುವ ಒಂದು ಯೋಜನೆಗಳು, ಇದೇ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಅದು 1 ಬೈ 1 ಹೇಳ್ತಾ ಹೋಗ್ತೀನಿ. ನಂಬರ್ 1, ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಭಾರತದಲ್ಲಿ ಮಹಿಳೆಯರ ಒಂದು ಸಹಕಾರ ಯೋಜನೆಯಾಗಿ ಅಂದರೆ ಉದ್ಯೋಗ ಯೋಜನೆಯಾಗಿ ಈ ಒಂದು ಹಲವಾರು ಯೋಜನೆಗಳು ಜಾರಿಯಲ್ಲಿ ಇರತಕ್ಕಂಥದ್ದು. ಈ ಒಂದು ಯೋಜನೆಗೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದರೂ ಕೆಲವೊಂದು ಮಾಹಿತಿಗಳು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಸಾಮಾನ್ಯ ನಾಗರಿಕಂತೂ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಒಂದು ಯೋಜನೆಗಳ ರೀತಿ ಯಾವ್ಯಾವ ಯೋಜನೆಗಳಿದ್ದಾವೆ, ಯಾವ್ಯಾವ ರೀತಿ ಸಾಲ ಸೌಲಭ್ಯ ಯಾವ ಒಂದು ಸ್ಕೀಮಲ್ಲಿ ಸಿಗುತ್ತೆ, ಯಾವ ಒಂದು ಸ್ಕೀಮಲ್ಲಿ ಯಾವ ಸಾಲ ಸಿಗುತ್ತೆ, ಯಾವ ರೀತಿ ಇರುತ್ತೆ, ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಇದನ್ನು PMMY ಅಂತಲೂ ಕೂಡ ಕರೀತಾರೆ. ಈ ಒಂದು ಯೋಜನೆಯಿಂದ ಸಣ್ಣ ಮತ್ತು ಮಧ್ಯಮ ವರ್ಗದ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಆಲ್ರೆಡಿ ಇರ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ದೊಡ್ಡದು ಮಾಡಿಕೊಳ್ಳೋದಕ್ಕೆ ಈ ಒಂದು ಸಾಲ ಸೌಲಭ್ಯವನ್ನು ಕೊಡ್ತಾರೆ. ಮಹಿಳಾ ಅಭ್ಯರ್ಥಿಗಳು ಜೊತೆಗೆ ಪುರುಷ ಅಭ್ಯರ್ಥಿಗಳು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಸದುಪಯೋಗನ ಪಡ್ಕೋಬೋದು. ಇದು ಯಾವ ರೀತಿ ಇರ್ತದೆ ಅಂದರೆ 3 ರೀತಿಯಾಗಿ ಈ ಒಂದು ಯೋಜನೆಯಲ್ಲಿ ಸಾಲ ಸಿಗುತ್ತೆ. ಮೊದಲನೇದು ಶಿಶು ಸಾಲ ಅಂತ ಹೇಳಿ, ಇದು 50,000 ರೂಪಾಯಿವರೆಗೂ ಕೊಡ್ತಾರೆ. ನಂತರ ಅದು ಮುಗಿದ ನಂತರ ಇನ್ನೊಂದು 51,000ದಿಂದ 5 ಲಕ್ಷ ರೂಪಾಯಿವರೆಗೆ ಕಿಶೋರ್ ಅನ್ನೋ ಒಂದು ಸಾಲವನ್ನು ಕೊಡ್ತಾರೆ. ಇನ್ನು 5 ಲಕ್ಷಕ್ಕಿಂತ ಜಾಸ್ತಿ, ನಾನು ಜಾಸ್ತಿ ಬಿಸ್ನೆಸ್ ಮಾಡ್ತೀನಿ, ನನಗೆ ಟರ್ನ್ ಓವರ್ ಜಾಸ್ತಿ ಇದೆ, ನನ್ನ ಬಂಡವಾಳ ಜಾಸ್ತಿ ಬೇಕು ಮತ್ತು ದೊಡ್ಡದಾಗಿ ಇರಬೇಕು ನನ್ನ ಬಿಸ್ನೆಸ್ಸು ಅನ್ನೋ ರೀತಿ ಆದರೆ ಇದಕ್ಕೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ಹಣಕಾಸು ಸಂಸ್ಥೆಗಳು ಅಂದರೆ ಬ್ಯಾಂಕುಗಳ ಮೂಲಕ ಈ ಒಂದು ಕೇಂದ್ರ ಸರ್ಕಾರದಿಂದ ಡೈರೆಕ್ಟಾಗಿ ಸಾಲ ಸೌಲಭ್ಯವನ್ನು ಒದಗಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಇದು ಒಂದು. ಇನ್ನೊಂದು ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆ. ಈ ಒಂದು ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಗೆ ಸಂಬಂಧಪಟ್ಟಂಥ ಮಹಿಳಾ ಉದ್ಯಮಿಗಳಿಗೆ ಈ ಒಂದು ಉದ್ಯಮವನ್ನು ಅಂದರೆ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ SC ST ಹೆಣ್ಮಕ್ಳಿಗೆ 10 ಲಕ್ಷದಿಂದ 1 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿವರೆಗೆ ಈ ಒಂದು ಯೋಜನೆ ಮುಖಾಂತರ ಸಾಲ ಸಿಗುತ್ತೆ. ಹೌದು, ಇದರಲ್ಲಿ ಮಹಿಳಾ ಅಭ್ಯರ್ಥಿಯು SC ಅಥವಾ ST ವರ್ಗಕ್ಕೆ ಸೇರಿರಬೇಕು. ಒಂದು, ಅವರು ಹೊಂದಿರತಕ್ಕಂಥ ಬಿಸ್ನೆಸ್ಸು ಅಂದರೆ ಪ್ರಾರಂಭ ಮಾಡಿರ್ತಾರಲ್ಲ ಬಿಸ್ನೆಸ್ಸು, ಅದರಲ್ಲಿ 51% ಇವರ ಒಂದು ಇನ್ವೆಸ್ಟ್ಮೆಂಟು ಇರಬೇಕು. ಅಥವಾ ಒಂದು ಏನು ಬ್ಯಾಂಕ್ಗಳಿಗೆ ಏನು ಮಾಡ್ತೀವಿ ಅಂತ ಒಂದು ಕೊಟೇಶನ್ ಕೊಡ್ತಾರೆ, ಅದರಲ್ಲಿ ಇರಬೇಕು. ಇನ್ನು WEP ವೇದಿಕೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಸಾಲ ನೀಡುವ ಒಂದು ಯೋಜನೆ.
ಇದು ನೀತಿ ಆಯೋಗದ ಉಪಕ್ರಮವಾಗಿದ್ದು, ಮಹಿಳಾ ಉದ್ಯಮಗಳಿಗೆ ಮಾಹಿತಿ ಸಂಪನ್ಮೂಲಗಳು ಮತ್ತು ಮಾರ್ಗದರ್ಶನ ಮತ್ತು ಹಣಕಾಸಿನ ಅವಕಾಶವನ್ನು ಒದಗಿಸುವ ಆನ್ಲೈನ್ ವೇದಿಕೆಯಾಗಿದೆ. ಈ ಒಂದು ವೇದಿಕೆಯಲ್ಲಿ ತರಬೇತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆರವು ಅಂದರೆ ಸಪೋರ್ಟ್ ಟು ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್, ಅಂದರೆ ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ಅವರೇ ಟ್ರೈನಿಂಗನ್ನು ಕೊಡ್ತಾರೆ ಮತ್ತು ಅವರೇ ನಿಮಗೆ ತರಬೇತಿಯನ್ನು ಕೊಟ್ಟಾದಮೇಲೆ ನಿಮಗೆ ಲೋನ್ ಪ್ರೊವೈಡ್ ಮಾಡಿಕೊಂಡು ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೂ ಅವರೇ ಹೆಲ್ಪ್ ಮಾಡ್ತಾರೆ. ಆ ರೀತಿ ಒಂದು ಸ್ಕೀಮು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 1986ರಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಅಸಂಘಟಿತ ವಲಯದಲ್ಲಿರುವ ಮಹಿಳೆಯರನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು ಇದರ ಮುಖ್ಯ ಉದ್ದೇಶ. ಮಹಿಳೆಯರಿಗೆ ವೃತ್ತಿ ಕೌಶಲ್ಯ ತರಬೇತಿ ಮತ್ತು ನಿರಂತರ ಬೆಂಬಲವನ್ನು ಈ ಯೋಜನೆ ಮುಖಾಂತರ ನೀಡಲಾಗುತ್ತದೆ. ಇನ್ನು ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಕರ್ನಾಟಕದಲ್ಲಿ ಯಾವ ಯೋಜನೆಗಳು ಜಾರಿ ಇದ್ದಾವೆ ಅಂತ ನೋಡೋದಾದರೆ, ಕರ್ನಾಟಕಕ್ಕೆ ಬಂದರೆ ಇದು ಉದ್ಯೋಗಿನಿ ಯೋಜನೆ ಅಂತ. ಈ ಒಂದು ಯೋಜನೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಒಂದು ಪ್ರಮುಖ ಯೋಜನೆಯಾಗಿದೆ. ಈ ಒಂದು ಹುದ್ದೆಗೆ ಅರ್ಹ ಮಹಿಳಾ ಉದ್ಯಮಿಗಳು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಅಥವಾ ಆದಾಯೋತ್ಪನ್ನ ಚಟುವಟಿಕೆಯನ್ನು ಕೈಗೊಳ್ಳಲು ಬ್ಯಾಂಕುಗಳ ಮೂಲಕ ಸಾಲವನ್ನು ನೀಡಲಾಗುತ್ತದೆ. ಇದು 1 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ಒದಗಿಸುವುದರ ಮುಖಾಂತರ ಇದಕ್ಕೆ ಸಾಲದ ಮೊತ್ತಕ್ಕೆ ಅಂದರೆ ಸಹಾಯಧನ ಅಂದರೆ ಸಬ್ಸಿಡಿಯನ್ನು ಸಹ ಈ ಒಂದು ಉದ್ಯಮದಲ್ಲಿ ಅಥವಾ ಈ ಒಂದು ಯೋಜನೆಯಲ್ಲಿ ನೀಡಿಕೊಡ್ತಾರೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50% ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ 30% ಸಬ್ಸಿಡಿಯನ್ನು ಈ ಒಂದು ಯೋಜನೆಯಲ್ಲಿ ಕೊಡಲಾಗುತ್ತದೆ. ಈ ಒಂದು ಯೋಜನೆ ಉದ್ಯೋಗಿನಿ ಯೋಜನೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಅವರ ವಯಸ್ಸು 18ರಿಂದ 55 ವರ್ಷದ ಒಳಗಿರತಕ್ಕಂಥ ಮಹಿಳೆಯರಿಗೆ ಸಾಧ್ಯ ಆಗುತ್ತೆ. ಇನ್ನು ಇವರಿಗೆ ಆದಾಯದ ಮಿತಿ ಕೂಡ ಇರುತ್ತೆ. ಉದಾಹರಣೆಗೆ SC ST ವರ್ಗಕ್ಕೆ ಸೇರಿದ ಸಾಮಾನ್ಯ ಹೆಣ್ಣುಮಕ್ಕಳಿಗೆ 2 ಲಕ್ಷ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದ ಹೆಣ್ಣುಮಕ್ಕಳಿಗೆ 1.5 ಲಕ್ಷದ ಒಳಗೆ ಇರಬೇಕು. ಇವರ ಆದಾಯ ವಾರ್ಷಿಕ ಆದಾಯ ಅಷ್ಟು ಒಳಗೆ ಇರಬೇಕು. ಹಂಗಿದ್ರೆ ಮಾತ್ರ ಎಲಿಜಿಬಲ್ ಆಗುತ್ತೆ. ಇನ್ನು ಧನಶ್ರೀ ಯೋಜನೆ ಅಂತ ಹೇಳಿ, ಈ ಒಂದು ಯೋಜನೆ ಕರ್ನಾಟಕದಲ್ಲಿ ವಾಸಿಸುತ್ತಿರುವ 18 ವರ್ಷದಿಂದ 65 ವರ್ಷ ವಯಸ್ಸಿನ ಒಳಗಿರ್ತಕ್ಕಂಥ HIV ಸೋಂಕು ಏನು ತಗುಲಿರುತ್ತೆ ಮಹಿಳೆಯರಿಗೆ, ಆ ಒಂದು ಮಹಿಳೆಯರಿಗೆ ಮಾತ್ರ ಸಪ್ರೇಟಾಗಿ ಇರ್ತಕ್ಕಂಥದ್ದು. ಈ ಒಂದು ಯೋಜನೆಯ ಉದ್ದೇಶ HIV ಸೋಂಕಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅವರಿಗೂ ಕೂಡ ಸಾಲ ಸೌಲಭ್ಯವನ್ನು ಒದಗಿಸುವ ಒಂದು ಯೋಜನೆಯಾಗಿದೆ. ಇದು ಧನಶ್ರೀ ಯೋಜನೆ ಅಂತ ಗೂಗಲಲ್ಲಿ ನೋಡಿದ್ರೆ ಯಾವ ಥರ ಅದು ಅಪ್ಲೈ ಮಾಡೋದು ಅನ್ನೋದು ಬರುತ್ತೆ. ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆ. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಈ ಯೋಜನೆಯಡಿಯಲ್ಲಿ ಆಯ್ದ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರ ಆಸಕ್ತಿಗೆ ಅನುಗುಣವಾಗಿ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತದೆ. ಅಂದರೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಟ್ರೈನಿಂಗು ಕೊಟ್ಟು ಅವರಿಗೆ ಉದ್ಯೋಗಕ್ಕೆ ಸಹಾಯ ಮಾಡುವಂತಹ ಈ ಒಂದು ಯೋಜನೆ ಯಾವುದು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆ ಅಂತ. ಇದು ತರಬೇತಿಯ ನಂತರ ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯವನ್ನು ಕೂಡ ಈ ಯೋಜನೆ ಮುಖಾಂತರ ಈ ಒಂದು ಸರ್ಟಿಫಿಕೇಟ್ ತಗೊಂಡು ನೀವು ಸಾಲವನ್ನು ಕೂಡ ತಗೊಳ್ಬೋದು. ಸಲ್ಲಿಸುವ ವಿಧಾನ: ಹೆಚ್ಚಿನ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅಥವಾ ಸೇವಾ ಸಿಂಧು ಪೋರ್ಟಲ್, ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಮೂಲಕ ಕೆಲವೊಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕೆಲವು ಯೋಜನೆಗಳಿಗೆ ಸಂಬಂಧಿಸಿದಂತೆ ಇಲಾಖೆಗಳು ಅಥವಾ ಬ್ಯಾಂಕುಗಳ ಮೂಲಕ ನೇರವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅಂದರೆ ಈಗ ಹೇಳಿದ್ನಲ್ಲ ಮುದ್ರಾ ಯೋಜನೆ ಅಂತ ಹೇಳಿ, ಆ ಒಂದು ಯೋಜನೆಗೆ ಬ್ಯಾಂಕುಗಳಿಗೆ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇನ್ನೊಂದು ಕೆಲವೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗುತ್ತೆ. ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿಯನ್ನು ಕರೀತಾರೆ, ಅಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಕೆಲವುಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವಾಗ ಯಾವ ಒಂದು ದಾಖಲಾತಿ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು,
ಆಮೇಲೆ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟು, ಬ್ಯಾಂಕ್ ಪಾಸ್ಬುಕ್ಕು, ವಾಸಸ್ಥಳ ದೃಢೀಕರಣ ಪತ್ರ, ಇನ್ನು ಯೋಜನಾ ವರದಿ ಅಂದರೆ ಅವರು ಯಾವ ಒಂದು ಉದ್ದೇಶಕ್ಕೋಸ್ಕರ ಲೋನ್ ಕೇಳ್ತಾ ಇದ್ದಾರೆ, ಅವ್ರು ಏನು ಒಂದು ಬಿಸ್ನೆಸ್ ಮಾಡ್ತಾರೆ ಅದರ ಸಂಪೂರ್ಣ ಒಂದು ಮಾಹಿತಿಯನ್ನು ಒಂದು ಫೈಲ್ ಮಾಡಿ ಅದರ ರಿಪೋರ್ಟ್ನ ಇಟ್ಕೊಂಡಿರ್ಬೇಕು. ಇನ್ನು ಈ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಮತ್ತು ಇತರ ಅಪ್ಡೇಟ್ಗಳಿಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವೆಬ್ಸೈಟು ಅಥವಾ ಸೇವಾ ಸಿಂಧು ಪೋರ್ಟಲ್ ಸಂಬಂಧಪಟ್ಟ ಬ್ಯಾಂಕ್ಗಳನ್ನು ಸಂಪರ್ಕಿಸುವುದು ಉತ್ತಮ. ಇನ್ನು ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ ಯಾವ ಯಾವ ಬ್ಯಾಂಕ್ಗಳಲ್ಲಿ ಸಾಲ ಸಿಗುತ್ತೆ ಅನ್ನೋದು ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIನಲ್ಲಿ ಸಿಗುತ್ತೆ. ಮುದ್ರಾ ಯೋಜನೆ, ಶಿಶು ತರುಣ್ ಕಿಶೋರ್ ಈ ಒಂದು ಸಾಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIನಲ್ಲಿ ಕೊಡ್ತಾರೆ. ಆಮೇಲೆ ಸ್ತ್ರೀ ಶಕ್ತಿ ಯೋಜನೆ, ಆಮೇಲೆ ಮಹಿಳಾ ಯೋಜನೆಗಳ ಮುಖಾಂತರ ಈ ಒಂದು ಬ್ಯಾಂಕ್ಗಳಲ್ಲಿ ಬೇಗ ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಸ್ತ್ರೀ ಶಕ್ತಿ ಯೋಜನೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಸಾಲದ ಮೇಲೆ ಬಡ್ಡಿ ದರದಲ್ಲಿ 0.5% ರಿಯಾಯಿತಿ ಕೂಡ ದೊರೆಯುತ್ತೆ. ಅಂದರೆ 0.5 ಅಂದರೆ 50 ಪೈಸಾ ರಿಯಾಯಿತಿ ಕೂಡ ಸಿಗುತ್ತೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮಹಿಳಾ ಉದ್ಯಮ ನಿಧಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಮಹಿಳಾ ಉದ್ಯಮ ನಿಧಿ ಯೋಜನೆಯಡಿ ಸಣ್ಣ ಉದ್ಯಮಗಳಿಗೆ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಾರೆ. ಇನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ ಕಲ್ಯಾಣಿ ಯೋಜನೆಯಡಿ ಅಂದರೆ ಸೆಂಟ್ ಕಲ್ಯಾಣಿ ಅಂತ ಒಂದು ಯೋಜನೆ ಇದೆ ಸೆಂಟ್ರಲ್ ಬ್ಯಾಂಕ್ ಕಡೆಯಿಂದ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಈ ಒಂದು ಬ್ಯಾಂಕ್ ಕಡೆಯಿಂದ ಮಹಿಳೆಯರಿಗೆ ಕೃಷಿ ಅಥವಾ ಚಿಲ್ಲರೆ ವ್ಯಾಪಾರ, ಉತ್ಪಾದನೆ, ಆಮೇಲೆ ಟೈಲರಿಂಗು, ಬ್ಯೂಟಿ ಪಾರ್ಲರು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಸ್ವಂತ ವ್ಯವಹಾರ ಕೊಟ್ಟುಕೊಳ್ಳೋದಕ್ಕೆ ಸಾಲ ಸೌಲಭ್ಯನ ಕೊಡ್ತಾರೆ. ಇದು 1 ಕೋಟಿವರೆಗೂ ಕೂಡ ಅವರ ಒಂದು ಏನು ಪ್ರಾಜೆಕ್ಟ್ ರಿಪೋರ್ಟ್ ಏನಿರುತ್ತೆ ಅವರ ಪ್ರಾಜೆಕ್ಟ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಅವ್ರ ಇನ್ವೆಸ್ಟ್ಮೆಂಟು, ಅವ್ರು ಆಯ್ಕೆ ಮಾಡ್ಕೊಳ್ತಿರೋ ಜಾಗ, ಸ್ವಂತದ ರೆಂಟ ಅದರ ಮೇಲೆ ಆಧಾರದ ಮೇಲೆ ಅವರಿಗೆ ಸಾಲದ ಒಂದು ಬಾಬ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದನೂ ಕೂಡ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹಿಂದೆ ನೀಡಲಾಗುತ್ತಿದ್ದ ದೇನಾ ಶಕ್ತಿ ಯೋಜನೆಯನ್ನೇ ಮುಂದುವರಿಸ್ತಾ ಇದ್ದಾರೆ. ಅಂದರೆ ದೇನಾ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇತ್ತು, ಆ ಒಂದು ಸ್ಕೀಮನ್ನು ಅಲ್ಲೂ ಕೂಡ ಮುಂದುವರಿಸ್ತಾ ಇದ್ದಾರೆ, ಬೇಕಾದರೂ ವಿಚಾರಿಸ್ಬೋದು. ಈ ಯೋಜನೆ ಅಡಿಯಲ್ಲಿ ಮಹಿಳಾ ಉದ್ಯಮಿಗಳಿಗೆ ಕೃಷಿ ಉತ್ಪಾದನೆ ಹಾಗೂ ಸೇವಾ ವಲಯದಲ್ಲಿ 0.25% ಅಂದರೆ 25 ಪೈಸಾ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಲಾಗುತ್ತದೆ. ಆಯಿತಾ. ಇತರೆ ರಾಷ್ಟ್ರೀಕೃತ ಬ್ಯಾಂಕುಗಳು ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆ್ಯಂಡ್ ಕೆನರಾ ಬ್ಯಾಂಕ್ ಇತ್ಯಾದಿ ಬ್ಯಾಂಕ್ಗಳು ಕೂಡ ಈ ಒಂದು ಯೋಜನೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ. ಇನ್ನು ಖಾಸಗಿ ವಲಯದ ಬ್ಯಾಂಕುಗಳು ICICI, ಆಮೇಲೆ HDFC, ಆಕ್ಸಿಸು, ಬ್ಯಾಂಕ್ ಇಂಡಸ್ಸು, ಆಮೇಲೆ ಕೋಟಕ್ ಮಹೇಂದ್ರ ಇವು ಕೂಡ ಮುದ್ರಾ ಯೋಜನೆಯಂತಹ ಸರ್ಕಾರಿ ಯೋಜನೆ ಅಡಿಯಲ್ಲಿ ತಮ್ಮದೇ ಆದ ವೈಯಕ್ತಿಕ ಉದ್ಯಮ ಸಾಲವನ್ನು ಈ ಯೋಜನೆಯ ಅಂಡರ್ನಲ್ಲಿ ಮಹಿಳೆಯರಿಗೆ ನೀಡ್ತವೆ ಅಂತ ಮಾಹಿತಿ ಇದೆ. ಇನ್ನು ಸಹಕಾರಿ ಬ್ಯಾಂಕ್ಗಳಲ್ಲಿ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಬ್ಯಾಂಕ್ಗಳೇನಿದ್ದಾವೆ ಇವು ಕರ್ನಾಟಕದಲ್ಲಿ ಕಾಯಕ ಯೋಗಿ ಅಂದರೆ ಕಾಯಕ ಅಂತ ಒಂದು ಯೋಜನೆ ಇದೆ. ರಾಜ್ಯ ಸರ್ಕಾರಿ ಯೋಜನೆ ಅಡಿಯಲ್ಲಿ ಸಹಕಾರಿ ಬ್ಯಾಂಕುಗಳು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 10 ಲಕ್ಷದವರೆಗೆ ಸಾಲ ನೀಡುತ್ತೆ. ಅಂದರೆ ಈ ಯೋಜನೆಯಲ್ಲಿ ನೀವು ತಗೋಬೇಕು ಅಂತಂದರೆ ಮಿನಿಮಮ್ ಒಂದು 5-10 ಈ ಥರ ಜನ ಹೆಣ್ಮಕ್ಳು ಸೇರಿಕೊಂಡು ಒಂದು ಸ್ವಸಹಾಯ ಸಂಘ ಥರ ಮಾಡಿಕೊಂಡು ಅದ್ರ ಮುಖಾಂತರ ಈ ಒಂದು ಸಾಲ ಸೌಲಭ್ಯವನ್ನು ಪಡ್ಕೋಬೋದು. ಇದು 5 ಲಕ್ಷ ಮತ್ತು 10 ಲಕ್ಷದವರೆಗೆ ಸಾಲ ಕೊಡ್ತಾರೆ. ಇದರಲ್ಲಿ 10 ಲಕ್ಷ ಸಾಲ ಕೊಟ್ಟರೆ 5 ಲಕ್ಷದವರೆಗಿನ ಸಾಲಕ್ಕೆ ಬಡ್ಡಿ ಇರಲ್ಲ, ಇನ್ನು 5 ಲಕ್ಷಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಸಾಲ ಬೇಕು ಅಂದರೆ ಅದಕ್ಕೂ ಕೊಡ್ತಾರೆ. ಬಟ್ ಆದರೆ 10 ಲಕ್ಷ ಮೇಲ್ಪಟ್ಟ ಸಾಲಕ್ಕೆ 4% ಬಡ್ಡಿಯನ್ನು ವಿಧಿಸಲಾಗುತ್ತದೆ. ಅಂದರೆ ವರ್ಷಕ್ಕೆ 4% ಬಡ್ಡಿ ಇರುತ್ತೆ ಅಷ್ಟೇ. ಇನ್ನು ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ
ಮಹಿಳೆಯರ ಸಾಲಕ್ಕೆ ಎಷ್ಟು ಬಡ್ಡಿ ದರ? ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ನೀಡುವ ಯೋಜನೆಗಳಿಗೆ ಬಡ್ಡಿ ದರವು ಯೋಜನೆಯಿಂದ ಯೋಜನೆಗೆ ಅಂದರೆ ಬ್ಯಾಂಕಿನಿಂದ ಬ್ಯಾಂಕಿಗೆ ಬದಲಾಗುತ್ತದೆ. ಕೆಲವು ಯೋಜನೆಗಳು ಕಡಿಮೆ ಬಡ್ಡಿ ದರವನ್ನು ಹೊಂದಿದ್ರೆ ಇನ್ನು ಕೆಲವು ಸಾಲಗಳು ಜಾಸ್ತಿ ಬಡ್ಡಿಯನ್ನು ಹೊಂದಿರ್ತವೆ. ಇದರಲ್ಲಿ ಉದ್ಯೋಗಿನಿ ಯೋಜನೆ, ಆಗಲೇ ಹೇಳ್ದಂಗೆ ಉದ್ಯೋಗಿನಿ ಯೋಜನೆಗೆ ಮಹಿಳೆಯರು 3 ಲಕ್ಷದವರೆಗೆ ಸಾಲವನ್ನು ಪಡಿಬೋದು. ಇದರಲ್ಲಿ ವಿಕಲಚೇತನರು, ವಿಧವೆಯರು, ದಲಿತ ಮಹಿಳೆಯರು ಪಡೆಯುವ ಸಾಲಕ್ಕೆ ಸಂಪೂರ್ಣ ಬಡ್ಡಿ ರಹಿತ. ಅಂದರೆ ದಲಿತರು, ವಿಧವೆಯರು, ವಿಕಲಚೇತನರು, ಹ್ಯಾಂಡಿಕ್ಯಾಪ್ಟ್ಗಳು ಏನಿರ್ತಾರೆ ಇವರು ಸಾಲ ತಗೊಂಡ್ರೆ ಅವರಿಗೆ ಬಡ್ಡಿ ಇರುವುದಿಲ್ಲ. ಇನ್ನು ಇದನ್ನು ಹೊರತುಪಡಿಸಿ ಉಳಿದ ಮಹಿಳೆಯರಿಗೆ 10% ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತದೆ. ಆಯಿತಾ? ಇನ್ನು ಕುಟುಂಬದ ವಾರ್ಷಿಕ ಆದಾಯವನ್ನು ಅವಲಂಬಿಸಿ 30% ಸಹಾಯಧನ ಅಂದರೆ ಸಬ್ಸಿಡಿ 30% ಸಿಗುತ್ತೆ. ಮತ್ತು SC/ST ವರ್ಗಕ್ಕೆ ಇವರು ಏನಾದ್ರು ಸೇರಿದರೆ 50% ಸಬ್ಸಿಡಿ ಸಿಗುತ್ತೆ. ಅಂದರೆ 3 ಲಕ್ಷದಲ್ಲಿ 1.5 ಲಕ್ಷ ಫ್ರೀ ಆಗುತ್ತೆ. ನಾವು 1.5 ಲಕ್ಷಕ್ಕೆ ನೀವು ಕಟ್ಟಬೇಕಾಗುತ್ತೆ. ಇನ್ನು ಕರ್ನಾಟಕ ಕಾಯಕ ಯೋಜನೆ ಸ್ವಸಹಾಯ ಗುಂಪು. ಈ ಒಂದು ಯೋಜನೆಯು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 1 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡುತ್ತೆ. 5 ಲಕ್ಷದವರೆಗೆ ಬಡ್ಡಿ ರಹಿತವಾಗಿರುತ್ತದೆ. ಈ ಒಂದು ಸಾಲದಲ್ಲಿ 5 ಲಕ್ಷದವರೆಗೆ ಯಾವುದೇ ರೀತಿಯ ಬಡ್ಡಿಯನ್ನು ಕಟ್ಟುವ ಅವಶ್ಯಕತೆ ಇರೋದಿಲ್ಲ. ಇನ್ನು 5 ಲಕ್ಷಕ್ಕಿಂತ ಮೇಲ್ಪಟ್ಟ ಸಾಲದ ಹಣಕ್ಕೆ ವರ್ಷಕ್ಕೆ 4% ಲೆಕ್ಕದಲ್ಲಿ ಬಡ್ಡಿಯನ್ನು ಹಾಕ್ತಾರೆ. ಈ ಒಂದು ಸಾಲವನ್ನು ಸಹಕಾರಿ ಬ್ಯಾಂಕುಗಳ ಮೂಲಕ ಪಡಿಬೋದು. ಇನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಈ ಒಂದು ಯೋಜನೆಯಡಿ ಸಾಲ ನೀಡುವ ಒಂದು ಬ್ಯಾಂಕ್ ಏನಿದೆ ಅರ್ಜಿದಾರ ಕ್ರೆಡಿಟ್ ಇತಿಹಾಸವನ್ನು ಅವಲಂಬಿಸಿ ಬದಲಾಗುತ್ತದೆ. ಅಂದರೆ ಕ್ರೆಡಿಟ್ ಸ್ಕೋರ್ ಅನ್ನೋದಿರುತ್ತೆ. ಈ ಹಿಂದೆ ನೀವು ಯಾವ್ದಾದ್ರು ಲೋನ್ ತೊಗೊಂಡಿದ್ರೆ ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ. ಆ ಕ್ರೆಡಿಟ್ ಸ್ಕೋರ್ನ ಮೇಲೆ ಅವರು ಸಾಲ ತೀರಿಸ್ತಾರಾ ಇಲ್ವಾ ಅನ್ನೋದು ಒಂದು ಎಲಿಜಿಬಿಲಿಟಿ ಇರುತ್ತೆ. ಅದ್ರ ಮುಖಾಂತರ ಅದನ್ನು ಡಿಸೈಡ್ ಮಾಡ್ತಾರೆ. ಸಾಮಾನ್ಯವಾಗಿ ಬ್ಯಾಂಕುಗಳು ತಮ್ಮ ಬಡ್ಡಿ ದರ ನೀತಿಗಳಿಗೆ ಅನುಗುಣವಾಗಿ ಸಾಲವನ್ನು ನೀಡ್ತವೆ. ಕೆಲವು ಸಂದರ್ಭದಲ್ಲಿ ಮಹಿಳಾ ಉದ್ಯಮಿಗಳಿಗೆ ಬಡ್ಡಿ ದರದಲ್ಲಿ ರಿಯಾಯಿತಿ ಇರುತ್ತದೆ. ಅದು 25 ಪೈಸೆನೂ ಕೊಡ್ಬೋದು, 50 ಪೈಸೆನೂ ಎಕ್ಸ್ಟ್ರಾ ನಿಮಗೆ ಕೊಡಬಹುದು. ಅಂದರೆ ಬಡ್ಡಿನ ಕಡಿಮೆ ಮಾಡ್ಬೋದು ಮಹಿಳೆಯರಿಗೆ. ಅಂದರೆ ಇತರೆ ಬ್ಯಾಂಕ್ ನಿರ್ದಿಷ್ಟ ಯೋಜನೆಗಳು SBIನ ಸ್ತ್ರೀ ಶಕ್ತಿ ಯೋಜನೆ 2 ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಪಡೆದರೆ 5% ಅಂದರೆ 0.5% ರಿಯಾಯಿತಿ ಇದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೆಂಟ್ ಕಲ್ಯಾಣಿ ಯೋಜನೆಗೆ ಮಹಿಳೆಯರಿಗೆ 1 ಕೋಟಿವರೆಗೆ ಸಾಲ ನೀಡುತ್ತೆ. ಬಡ್ಡಿ ದರ ಬ್ಯಾಂಕಿನ ನಿಯಮಗಳ ಪ್ರಕಾರ ಬಡ್ಡಿ ಚಾರ್ಜ್ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ 1-10% ಆವ್ರೇಜಲ್ಲಿ ಲೋನ್ಗಳಿರ್ತವೆ. ಮಹಿಳೆಯರಿಗಾಗಿರೋದ್ರಿಂದ 4%, 5% ಲೆಕ್ಕದಲ್ಲಿ ಸಿಗಬಹುದು. 1 ಕೋಟಿವರೆಗೆ ಈ ಒಂದು ಯೋಜನೆ ಮುಖಾಂತರ ಸಾಲ ಸಿಗುತ್ತೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಉದ್ಯಮ ನಿಧಿ ಯೋಜನೆ ಬಡ್ಡಿ ದರಗಳು ಪ್ರಚಲಿತ ಬ್ಯಾಂಕಿನ ಬಡ್ಡಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದು. ಇನ್ನು ಯಾವುದನ್ನ ಇದರಲ್ಲಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಸಬ್ಸಿಡಿ. ಅನೇಕ ಸ್ವಯಂ ಉದ್ಯೋಗ ಯೋಜನೆಗಳು ವಿಶೇಷವಾಗಿ ಮಹಿಳೆಯರಿಗೆ ಸಾಲದ ಮೊತ್ತದ ಮೇಲೆ ನೇರ ಸಬ್ಸಿಡಿ ಕೊಡ್ತಾರೆ. ಇದರಿಂದ ಸಾಲದ ಹೊರೆಯನ್ನು ಕಡಿಮೆ ಮಾಡ್ಬೋದು. ಅಂದರೆ ಡೈರೆಕ್ಟಾಗಿ 3 ಲಕ್ಷ ಕೊಟ್ಬಿಟ್ಟು ಅದರಲ್ಲಿ ಇಷ್ಟು ಸಬ್ಸಿಡಿ ಇಷ್ಟು ಕಟ್ಟಬೇಕು ಅನ್ನೋದಿರುತ್ತೆ. ಆದರೆ ಕೆಲವೊಂದು ಸ್ಕೀಮಲ್ಲಿ ಫಸ್ಟ್ಗೆ ಕೊಡ್ತಾರೆ, ಆ ನಂತರ ಬಡ್ಡಿಗಳಲ್ಲಿ ಕಡಿಮೆ ಮಾಡ್ಬೋದು. ಅಥವಾ ಇಷ್ಟು % ಕಟ್ಟಾದಮೇಲೆ ಅದನ್ನು ಮನ್ನಾ ಮಾಡ್ಬೋದು. ಈ ರೀತಿ ಎಲ್ಲ ಇರುತ್ತೆ. ಯಾವುದಕ್ಕೂ ಒಂದ್ಸತಿ ಕನ್ಫರ್ಮ್ ಮಾಡಿಕೊಂಡು ಏನು ಎತ್ತ ಅಂತ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಬಡ್ಡಿಯಲ್ಲಿ ರಿಯಾಯಿತಿ. ಮಹಿಳಾ ಉದ್ಯಮಿಗಳಿಗೆ ಬ್ಯಾಂಕುಗಳು ಅಥವಾ ಸರ್ಕಾರಗಳು ಬಡ್ಡಿ ದರದಲ್ಲಿ ರಿಯಾಯಿತಿಯನ್ನು ಕೆಲವು ಬ್ಯಾಂಕುಗಳು ಕೊಡ್ತವೆ. ಪುರುಷರಿಗೆ ಹೋಲಿಸ್ಕೊಂಡ್ರೆ ಮಹಿಳೆಯರಿಗೆ ಈ ಒಂದು ವಿಚಾರದಲ್ಲಿ ಬಡ್ಡಿ ಕಡಿಮೆ ಇರ್ತದೆ. ಇನ್ನು ಬ್ಯಾಂಕ್ನ ಅವಲಂಬನೆ. ಬಡ್ಡಿ ದರವು ಬ್ಯಾಂಕಿನ ಆಂತರಿಕ ನೀತಿ, ಸಾಲದ ಮೊತ್ತ, ಸಾಲದ ಅವಧಿ ಅಂದರೆ ಎಷ್ಟು ವರ್ಷಕ್ಕೆ ನೀವು ಸಾಲ ತಗೋತಾ ಇದ್ದೀರಾ, ಎಷ್ಟು ವರ್ಷಕ್ಕೆ ನೀವು ತೀರಿಸ್ತೀರಾ ಅಂತ,
ಅರ್ಜಿದಾರರ ಕ್ರೆಡಿಟ್ ಸ್ಕೋರನ್ನು ಕೂಡ ಬ್ಯಾಂಕ್ನಲ್ಲಿ ಇರುತ್ತೆ, ಅದರ ಮೇಲೆ ಸಾಲ ಕೊಡ್ತಾರೆ. ಇನ್ನು ಕೆಲವೊಂದು ಮಾರ್ಗಸೂಚಿ ನೋಡೋದಾದರೆ, RBIನ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಮಾರ್ಗಸೂಚಿಗಳ ಪ್ರಕಾರ ಸಾಲ ನೀಡುವ ಸಂಸ್ಥೆಗಳು ಬಡ್ಡಿ ದರವನ್ನು ಈ ಒಂದು ಬ್ಯಾಂಕುಗಳೇ ನಿರ್ಧಾರ ಮಾಡ್ತವೆ. ಹೇಗಿತ್ತು ಈ ಒಂದು ಮಾಹಿತಿ? ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಏನೋ ನನಗೆ ತಿಳಿದ ಮಟ್ಟಿಗೆ ಈ ಒಂದು ಸಾಲ ಸೌಲಭ್ಯಗಳು ಕೆಲವು ನನ್ನ ಕಣ್ಣಿಗೆ ಬಿದ್ದಂಥದ್ದು. ಈ ಒಂದು ಸಾಲ ಸೌಲಭ್ಯವನ್ನು ಪಡೆದಂಥ ಹೆಣ್ಣುಮಕ್ಕಳು ತಮ್ಮ ಉದ್ಯೋಗವನ್ನು ಹೆಚ್ಚಿಸ್ಕೋಬೋದು, ವ್ಯಾಪಾರವನ್ನು ದೊಡ್ಡದು ಮಾಡ್ಕೋಬೋದು. ಇನ್ನು ಸಾಲ ಸೌಲಭ್ಯ ಸಿಗ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ, ಯಾವ್ದಾರ ಸ್ಕೀಮ್ ಇದ್ದರೆ ಹೇಳಿ ಅಂತ ಅನ್ನೋರಿಗೆ ಈ ಒಂದು ಯೋಜನೆಗಳು ನೆರವಾಗ್ಬೋದು. ಇದು ನಾನು ಹೇಳಿರೋದು 50,000 ಮಿನಿಮಮ್ 50,000 ರೂಪಾಯಿಂದ 1 ಕೋಟಿವರೆಗೂ ಸಾಲ ಕೊಡುವಂತಹ ಯೋಜನೆಗಳು. ಒಂದೊಂದು ಡಿವೈಡ್ ಆಗಿರ್ತವೆ. ಎಷ್ಟು ನೀವು ಯಾವ ಸಾಲ ತಗೋತೀರಾ, ಯಾವ ಸಾಲ ಬೇಕು ನಿಮಗೆ, ಯಾವ ಒಂದು ಕ್ಯಾಟಗರಿ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ನಾನು ಭಾವಿಸ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋ ನೋಡಾದ್ಮೇಲೆ ನಮ್ಮ ವಿಡಿಯೋ ಕೆಳಗಿರುವ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ನಿಮಗೆ ಗೊತ್ತಿದ್ದವರಿಗೆಲ್ಲ ತಿಳಿಸಿ. ಈ ಒಂದು ಸ್ಕೀಮ್ಗಳು ಅವಾಗವಾಗ ಕೆಲವು ಸರಿ ಓಪನ್ ಆಗ್ತವೆ, ಕಾಲಾದಾಗಲೇ ಕೆಲವೊಂದು ಅಪ್ಲೈ ಮಾಡಬೇಕಾಗತ್ತೆ. ಕೆಲವೊಂದು ಸ್ಕೀಮ್ಗಳಿಗೆ ಕಾಲ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ ಹೋಗಿ ಕೇಳಿಬಿಟ್ಟು ಅರ್ಜಿ ಫಾರಮ್ ಇರುತ್ತೆ, ಅದು ತಗೊಂಡು ಸಬ್ಮಿಟ್ ಮಾಡಿದ್ರೆ 1 ತಿಂಗಳು ಅಥವಾ 15 ದಿವಸದಲ್ಲಿ ನಿಮ್ಮ ಒಂದು ಲೋನಿಂದ ಏನು ಪ್ರೊಸೆಸರ್ ಇರುತ್ತೆ ಅದು ಮುಗಿದೋಗುತ್ತೆ. ಬರ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿತ್ತು ಅಂದರೆ ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೂ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಿ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ.